BA 3ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ವಿಷಯವಾದಂಥ ಸಾರ್ವಜನಿಕ ಆಡಳಿತ ಈ ಒಂದು ಪಠ್ಯಕ್ರಮವು ಒಟ್ಟು 100 ಅಂಕಗಳನ್ನು ಹೊಂದಿದ್ದು ಇದರಲ್ಲಿ 20 ಅಂಕಗಳು ಆಂತರಿಕ ಅಂಕಗಳು ಆದರೆ 80 ಅಂಕಗಳು ಸೆಮಿಸ್ಟರ್ನ ಕೊನೆಗೆ ಇರುತ್ತಿರುವಂಥ ಪರೀಕ್ಷೆಯಲ್ಲಿಯ 80 ಅಂಕಗಳ ಪ್ರಶ್ನೆ ಪತ್ರಿಕೆಯಾಗಿದೆ. ಈ ಒಂದು ಪಠ್ಯಕ್ರಮವು 5 ಘಟಕಗಳನ್ನು ಹೊಂದಿದ್ದು ಪ್ರತಿಯೊಂದು ಘಟಕದಲ್ಲಿ 3 ಅಧ್ಯಾಯಗಳಂತೆ ಒಟ್ಟು 15 ಅಧ್ಯಾಯಗಳನ್ನು ಹೊಂದಿದೆ. ಇವುಗಳನ್ನು ಒಂದೊಂದಾಗಿ ನೋಡೋಣ. ಘಟಕ 1 ಸಾರ್ವಜನಿಕ ಆಡಳಿತದ ಪರಿಚಯ ಅಂತ ಇದ್ದು ಇದರಲ್ಲಿ ಅಧ್ಯಾಯ 1 ಅರ್ಥ, ಸ್ವರೂಪ, ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆ ಅಂತ ಇದೆ. ಅಂದರೆ ಈ ಒಂದು ಅಧ್ಯಾಯದಲ್ಲಿ ಸಾರ್ವಜನಿಕ ಆಡಳಿತದ ಅರ್ಥ, ಸಾರ್ವಜನಿಕ ಆಡಳಿತದ ಸ್ವರೂಪ ಅಂದರೆ ಈ ಒಂದು ಸಾರ್ವಜನಿಕ ಆಡಳಿತದ ಸ್ವರೂಪವನ್ನು ನಿರ್ಧರಿಸುವಂಥ 2 ದೃಷ್ಟಿಕೋನಗಳು ಆದ ಸಮಗ್ರ ದೃಷ್ಟಿಕೋನ ಮತ್ತು ವ್ಯವಸ್ಥಾಪನಾ ದೃಷ್ಟಿಕೋನಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಇದೇ ಅಧ್ಯಾಯದಲ್ಲಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ, ಈ ಒಂದು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯಲ್ಲಿ ಇರುತ್ತಿರುವಂಥ ಅಂಶಗಳು ಆದಂಥ 1 ಸಾಂಪ್ರದಾಯಿಕ ದೃಷ್ಟಿಕೋನ. ಅಂದರೆ ಸಾಂಪ್ರದಾಯಿಕ ದೃಷ್ಟಿಕೋನದಂತೆ ಈ ಒಂದು ಸಾರ್ವಜನಿಕ ಆಡಳಿತವು ಸರ್ಕಾರದ 2ನೇ ಅಂಗವಾದಂಥ ಕಾರ್ಯಾಂಗಕ್ಕೆ ಸಂಬಂಧಿಸಿದೆ. 2 ಆಧುನಿಕ ದೃಷ್ಟಿಕೋನ. ಅಂದರೆ ಈ ಒಂದು ಆಧುನಿಕ ದೃಷ್ಟಿಕೋನದ ಪ್ರಕಾರ 3 ಅಂಗಗಳು ಆದಂಥ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳಿಗೂ ಈ ಒಂದು ಸಾರ್ವಜನಿಕ ಆಡಳಿತವು ಸಂಬಂಧಿಸಿದೆ. ಇದೇ ತೆರನಾಗಿ 3 ಸಾರ್ವಜನಿಕ ದೃಷ್ಟಿಕೋನ, 4 ವ್ಯಾವಹಾರಿಕ ದೃಷ್ಟಿಕೋನ ಮತ್ತು 5 ಲೂಥರ್ ಗಲ್ಲಿಕ್ ಅವರ ಪೋಸ್ಟ್ ಕಾರ್ಬ್ ದೃಷ್ಟಿಕೋನ ಯಾವ ತೆರನಾಗಿದೆ ಎಂಬುದನ್ನು ಈ ಒಂದು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯಲ್ಲಿ ಇವೆ. ಇನ್ನು ಇದೇ ಅಧ್ಯಾಯದಲ್ಲಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ. ಒಂದು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಗಳು ಎಂದರೆ 1 ಸಾರ್ವಜನಿಕ ಆಡಳಿತವು ಸರ್ಕಾರದ ಅಡಿಪಾಯವಾಗಿದೆ. 2 ಸಾರ್ವಜನಿಕ ಒಳಿತಿಗಾಗಿ ಹಲವು ರೀತಿಯ ಸೇವೆಗಳನ್ನು ಈ ಒಂದು ಸಾರ್ವಜನಿಕ ಆಡಳಿತವು ಒದಗಿಸುವುದು. 3 ಕಾನೂನು ಮತ್ತು ನೀತಿಗಳ ಅನುಷ್ಠಾನ. 4 ಸಾಮಾಜಿಕ ಭದ್ರತೆಯನ್ನು ಕಾಪಾಡಲು ಅಗತ್ಯವಾಗಿದೆ ಈ ಒಂದು ಸಾರ್ವಜನಿಕ ಆಡಳಿತ. 5 ಸಾಮಾಜಿಕ ಬದಲಾವಣೆ ಮತ್ತು ಅಭಿವೃದ್ಧಿಯ ಸಾಧನೆ. ಕೊನೆಯದಾಗಿ 6 ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ನೆರವು. ಈ 6 ಅಂಶಗಳು ಈ ಒಂದು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಗಳು ಆಗಿದ್ದು ಈ ಎಲ್ಲವುಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 2 ಸಾರ್ವಜನಿಕ ಮತ್ತು ಖಾಸಗಿ ಆಡಳಿತದ ನಡುವಿನ ವ್ಯತ್ಯಾಸ ಅಂತ ಇದ್ದು ಈ ಒಂದು ಅಧ್ಯಾಯದಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಆಡಳಿತದ ನಡುವಿನ ವ್ಯತ್ಯಾಸ ಯಾವ ತೆರನಾಗಿದೆ ಎಂಬುದನ್ನು ಅಧ್ಯಯನ ಮಾಡಬೇಕು. ಅವುಗಳೆಂದರೆ 1 ರಾಜಕೀಯ ನಿರ್ದೇಶನ, 2 ಪ್ರಮುಖ ಉದ್ದೇಶ, 3 ಸೇವೆಯ ಬೆಲೆ, 4 ಕಾರ್ಯಗಳ ಸ್ವರೂಪ, 5 ಸಾರ್ವಜನಿಕ ಜವಾಬ್ದಾರಿ, 6 ಕಾರ್ಯವಿಧಾನ ಏಕರೂಪದ ನೀತಿ, 7 ಕಾನೂನಿನ ನಿಯಂತ್ರಣ ಮತ್ತು ಅನಮ್ಯತೆ, 8 ದಕ್ಷತೆ, 9 ಹಣಕಾಸಿನ ನಿಯಂತ್ರಣ ಮತ್ತು 10 ಭದ್ರತೆ, ಚುರುಕು, ಶಿಸ್ತು ಆಗಿದ್ದು ಈ ಒಂದು ಅಂಶಗಳ ಮುಖಾಂತರವಾಗಿ ನಾವು ಸಾರ್ವಜನಿಕ ಮತ್ತು ಖಾಸಗಿ ಆಡಳಿತದ ನಡುವಿನ ವ್ಯತ್ಯಾಸ ಯಾವ ತೆರನಾಗಿದೆ ಎಂಬುದನ್ನು ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 3 ಒಂದು ವಿಭಾಗವಾಗಿ ಸಾರ್ವಜನಿಕ ಆಡಳಿತದ ವಿಕಸನ ಅಂತ ಇದ್ದು ಈ ಒಂದು ಅಧ್ಯಾಯದಲ್ಲಿ ಸಾರ್ವಜನಿಕ ಆಡಳಿತದ ವಿಕಾಸದ ವಿವಿಧ ಹಂತಗಳನ್ನು ಅಧ್ಯಯನ ಮಾಡಬೇಕು. ಅವುಗಳೆಂದರೆ 1 ಪ್ರಥಮ ಹಂತ, ಇದು ರಾಜಕಾರಣ ಆಡಳಿತ ದ್ವಿವಿಭಜನೆ ಕಾಲವಾದರೆ. 2 ದ್ವಿತೀಯ ಹಂತ, ಇದು ಆಡಳಿತ ತತ್ವಗಳ ಕಾಲ. 3 ತೃತೀಯ ಹಂತ, ಆಡಳಿತ ತತ್ವಗಳನ್ನು ಪ್ರಶ್ನಿಸುವ ಕಾಲ. 4 ನಾಲ್ಕನೇ ಹಂತ ಅಂದರೆ ಬಿಕ್ಕಟ್ಟಿನ ಕಾಲ. ಮತ್ತು ಕೊನೆಯದಾಗಿ 5ನೇ ಹಂತ ಸಾರ್ವಜನಿಕ ನೀತಿಯ ದೃಷ್ಟಿಕೋನದ ಕಾಲ. ಈ 5 ಹಂತಗಳು ಈ ಒಂದು ಸಾರ್ವಜನಿಕ ಆಡಳಿತದ ವಿಕಾಸದ ಹಂತಗಳು ಆಗಿದ್ದು ಇವುಗಳನ್ನು
ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಘಟಕ 2 ಸಂಸ್ಥೆ ಅಥವಾ ಸಂಘಟನೆ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಅಧ್ಯಾಯ 4 ಸಂಘಟನೆ. ಈ ಒಂದು ಅಧ್ಯಾಯದಲ್ಲಿ ಸಂಘಟನೆಯ ಅರ್ಥ ಮತ್ತು ಈ ಒಂದು ಸಂಘಟನೆಯ ಮೂಲಗಳು, ಅಂದರೆ ಈ ಒಂದು ಸಂಘಟನೆಯ ಆಧಾರ ತತ್ವಗಳು ಆದಂಥ ಒಂದು ಕಾರ್ಯತತ್ವ ಅಥವಾ ಉದ್ದೇಶ, 2 ಪದ್ಧತಿ ಅಥವಾ ವಿಧಾನ, 3 ವ್ಯಕ್ತಿಗಳು ಮತ್ತು 4 ಸ್ಥಳ ಅಥವಾ ಪ್ರದೇಶ, ಇವುಗಳನ್ನು ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 5 ಸಂಸ್ಥೆ ಅಥವಾ ಸಂಘಟನೆಗಳ ತತ್ವಗಳು ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ಸಂಸ್ಥೆಗಳ ತತ್ವಗಳು ಆದಂಥ 1 ಶ್ರೇಣಿ ವ್ಯವಸ್ಥೆ, 2 ಏಕ ಆದೇಶ, 3 ನಿಯಂತ್ರಣದ ವ್ಯಾಪ್ತಿ, 4 ಅಧಿಕಾರ ನಿಯೋಜನೆ ಮತ್ತು 5 ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ, ಈ ಒಂದು ತತ್ವಗಳನ್ನು ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 6 ಸಂಸ್ಥೆ ಮತ್ತು ವ್ಯವಸ್ಥಾಪನೆಯ ನಡುವಿನ ಸಂಬಂಧ ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ಈ ಒಂದು ಸಂಸ್ಥೆ ಮತ್ತು ವ್ಯವಸ್ಥಾಪನೆಯ ನಡುವಿನ ಸಂಬಂಧವನ್ನು ನೋಡಿದಾಗ, 1 ಪರಸ್ಪರ ಅವಲಂಬನೆ, ಅಂದರೆ ಒಂದು ಸಂಸ್ಥೆಯು ಅಗತ್ಯವಾದಂಥ ರಚನೆಯಾಗಿದೆ, ಆದರೆ ವ್ಯವಸ್ಥಾಪನೆಯು ಆ ರಚನೆಯನ್ನು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡುವಂಥ ಒಂದು ಸಕ್ರಿಯ ಶಕ್ತಿಯಾಗಿದೆ. 2 ಸಂಸ್ಥೆಯೊಳಗಿನ ಪ್ರಕ್ರಿಯೆಯಾಗಿ ವ್ಯವಸ್ಥಾಪನೆ ಇದೆ, ಅಂದರೆ ಸಿಬ್ಬಂದಿ ಮತ್ತು ಸಂಪನ್ಮೂಲಗಳನ್ನು ನಿರ್ದೇಶಿಸಲು ಈ ಒಂದು ವ್ಯವಸ್ಥಾಪನಾ ಕಾರ್ಯಗಳು ಸಾಂಸ್ಥಿಕ ರಚನೆಯೊಳಗೆ ಕಾರ್ಯನಿರ್ವಹಿಸುತ್ತವೆ. 3 ಹಂಚಿಕೆಯ ಗುರಿ, ಅಂದರೆ ಸಂಸ್ಥೆ ಮತ್ತು ವ್ಯವಸ್ಥಾಪನೆಯು ಸಾರ್ವಜನಿಕ ಆಡಳಿತದ ಗುರಿಗಳನ್ನು ಸಾಧಿಸುವಂಥ ಗುರಿಯನ್ನು ಹೊಂದಿವೆ. ವ್ಯವಸ್ಥಾಪನೆಯು ಸಾರ್ವಜನಿಕ ಸೇವೆಗಳನ್ನು ಒದಗಿಸಲು ಸಂಸ್ಥೆಯು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವುದನ್ನು ಖಚಿತಪಡಿಸುತ್ತದೆ. 4 ಪರಸ್ಪರ ಪ್ರಭಾವ, ಅಂದರೆ ಸಾಂಸ್ಥಿಕ ವಿನ್ಯಾಸವು ವ್ಯವಸ್ಥಾಪನಾ ಕಾರ್ಯಗಳನ್ನು ಹೇಗೆ ನಿರ್ವಹಿಸಲಾಗುತ್ತದೆ ಎಂಬುದರ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ಯಶಸ್ವಿ ವ್ಯವಸ್ಥಾಪನೆಯು ಸಂಸ್ಥೆಯೊಳಗೆ ರೂಪಾಂತರಗಳು ಮತ್ತು ಸುಧಾರಣೆಗಳಿಗೆ ಕಾರಣವಾಗಬಹುದು. ಇನ್ನು ಘಟಕ 3 ಕಾರ್ಯನಿರ್ವಾಹಕ, ಸಲಹಾ ಮತ್ತು ಸಹಾಯಕ ವರ್ಗಗಳು ಅಂತ ಇದ್ದು, ಈ ಒಂದು ಘಟಕದಲ್ಲಿ ಅಧ್ಯಾಯ 7 ಕಾರ್ಯನಿರ್ವಾಹಕ ಮತ್ತು ಸಲಹಾ ವರ್ಗಗಳು ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ಕಾರ್ಯನಿರ್ವಾಹಕ ವರ್ಗದ ಅರ್ಥವನ್ನು ಅಧ್ಯಯನ ಮಾಡುವುದರ ಜೊತೆಗೆ ಈ ಒಂದು ಕಾರ್ಯನಿರ್ವಾಹಕ ವರ್ಗದ ಕಾರ್ಯಗಳನ್ನು ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ಕಾರ್ಯನಿರ್ವಾಹಕ ವರ್ಗದ ಕಾರ್ಯಗಳು ಎಂದರೆ, 1 ಜನರಿಗೆ ಅಗತ್ಯವಾದ ಸೇವಾ ಸೌಲಭ್ಯಗಳನ್ನು ಒದಗಿಸುವುದು, 2 ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಮಂಜೂರು ಮಾಡಿದಂಥ ಕಾರ್ಯಗಳನ್ನು ಅನುಷ್ಠಾನಕ್ಕೆ ತರುವಂಥ ಕಾರ್ಯವನ್ನು ಈ ಒಂದು ಕಾರ್ಯನಿರ್ವಾಹಕ ವರ್ಗವು ಮಾಡುತ್ತದೆ, 3 ತೆರಿಗೆ ಮತ್ತು ಕಂದಾಯ ವಸೂಲು ಮಾಡುವಂಥ ಕಾರ್ಯ, 4 ದೇಶ ರಕ್ಷಣೆ, ಶಾಂತಿ ಮತ್ತು ಶಿಸ್ತು ಸ್ಥಾಪಿಸುವಂಥ ಕಾರ್ಯ, 5 ಸಮಾಜಕ್ಕೆ ವಿವಿಧ ಸೇವೆ ಸಲ್ಲಿಸುವ ಪ್ರಜೆಗಳ ಕಾರ್ಯಗಳನ್ನು ನಿಯಂತ್ರಿಸುವ ಕಾರ್ಯ, 6 ಸರ್ಕಾರದ ಉದ್ದೇಶಗಳನ್ನು ಕಾರ್ಯಗತಗೊಳಿಸುವಂಥ ಕಾರ್ಯ, 7 ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಅಧಿಕಾರದ ಕಾರ್ಯ ಮತ್ತು 8 ತೀರ್ಮಾನ ಕೈಗೊಳ್ಳುವ, ನಿರ್ದೇಶಿಸುವ, ಸಮೀಕ್ಷೆ ನಡೆಸುವ ಮತ್ತು ಆದೇಶ ನೀಡುವಂಥ ಅಧಿಕಾರದ ಕಾರ್ಯಗಳನ್ನು ಈ ಒಂದು ಕಾರ್ಯನಿರ್ವಾಹಕ ವರ್ಗವು ಒಳಗೊಂಡಿದೆ. ಇನ್ನು ಇದೇ ಅಧ್ಯಾಯದಲ್ಲಿ ಸಲಹಾ ವರ್ಗ, ಈ ಒಂದು ಸಲಹಾ ವರ್ಗಗಳ ಅರ್ಥವನ್ನು ಅಭ್ಯಾಸ ಮಾಡುವುದರ ಜೊತೆಗೆ ಸಲಹಾ ವರ್ಗಗಳ ಕಾರ್ಯಗಳು ಆದಂಥ 1 ತಿಳುವಳಿಕೆ ನೀಡುವುದು, 2 ಸಲಹಾ ಕಾರ್ಯ ಮತ್ತು 3 ಮೇಲ್ವಿಚಾರಣೆ ಕಾರ್ಯಗಳನ್ನು ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 8 ಸಹಾಯಕ ವರ್ಗ ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ಸಹಾಯಕ ವರ್ಗದ ಅರ್ಥ ಮತ್ತು ಸಹಾಯಕ ವರ್ಗದ ಕಾರ್ಯಗಳು ಆದಂಥ 1 ಕಾರ್ಯನಿರ್ವಾಹಕರ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯ ಮಾಡುವಂಥ ಕಾರ್ಯ, 2 ಸಮಯಬದ್ಧವಾಗಿ ಶಿಸ್ತಿನಿಂದ ಕಾರ್ಯನಿರ್ವಹಿಸಿ ನಿಗದಿತ ಸಮಯದಲ್ಲಿ ಕಾರ್ಯವನ್ನು ಸಂಪೂರ್ಣಗೊಳಿಸುವುದು, 3
ಕ್ರಿಯಾತ್ಮಕ ಕೆಲಸಗಳನ್ನು ಮಾಡುವುದು ಮತ್ತು 4 ಎಲ್ಲ ಇಲಾಖೆಗಳಿಗೆ ಸೇವೆ ಒದಗಿಸುವಂಥ ಈ 4 ಕಾರ್ಯಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 9 ಕಾರ್ಯನಿರ್ವಾಹಕ ಸಲಹಾ ಮತ್ತು ಸಹಾಯಕ ವರ್ಗಗಳ ನಡುವಿನ ವ್ಯತ್ಯಾಸ ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ಕಾರ್ಯನಿರ್ವಾಹಕ ಮತ್ತು ಸಲಹಾ ವರ್ಗಗಳ ನಡುವಿನ ವ್ಯತ್ಯಾಸಗಳು ಅಂದರೆ ಸಹಾಯಕ ವರ್ಗವು ಈ ಒಂದು ಸಲಹಾ ವರ್ಗದಲ್ಲೇ ಬರುವುದರಿಂದ ಇಲ್ಲಿ ನಾವು ಕಾರ್ಯನಿರ್ವಾಹಕ ಮತ್ತು ಸಲಹಾ ವರ್ಗಗಳ ನಡುವಿನ ವ್ಯತ್ಯಾಸಗಳು ಏನು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಅಂದ ಮೇಲೆ ಆ ಒಂದು ವ್ಯತ್ಯಾಸಗಳು ಯಾವುವು ಅಂತ ನಾವು ನೋಡಿದಾಗ, ಒಂದು, ಕಾರ್ಯನಿರ್ವಾಹಕ ವರ್ಗ ಪ್ರಧಾನ ಅಂಗವಾದರೆ ಸಲಹಾ ವರ್ಗವು ಕಾರ್ಯನಿರ್ವಾಹಕ ವರ್ಗಕ್ಕೆ ಪೂರಕ ಅಥವಾ ಸಹಾಯಕವಾಗಿದೆ. 2, ಕಾರ್ಯನಿರ್ವಾಹಕ ವರ್ಗ ನಿರ್ದೇಶನ ನೀಡುವುದು, ಆದರೆ ಸಲಹಾ ವರ್ಗ ಹೆಸರಿನಂತೆ ಸಲಹೆ ನೀಡುವುದನ್ನು ಮಾತ್ರ ಮಾಡುತ್ತದೆ. 3, ಉದ್ದೇಶ ತತ್ವ ಆಧಾರಿತವಾಗಿ ಕಾರ್ಯನಿರ್ವಾಹಕ ವರ್ಗ ರಚನೆಯಾದರೆ ಕಾರ್ಯವಿಧಾನದ ತತ್ವದ ಮೇಲೆ ಈ ಒಂದು ಸಲಹಾ ವರ್ಗ ರಚನೆಯಾಗಿದೆ. ಇನ್ನು 4ನೇ ವ್ಯತ್ಯಾಸವೆಂದರೆ ಕಾರ್ಯನಿರ್ವಾಹಕ ವರ್ಗ ತನ್ನದೇ ಆದಂಥ ಗುರಿ ಉದ್ದೇಶ ಹೊಂದಿರುವುದು, ಆದರೆ ಸಲಹಾ ವರ್ಗವು ಗುರಿಯನ್ನು ಸಾಧಿಸಲು ಇರುವ ಸಾಧನ ಅಷ್ಟೇ ಆಗಿದೆ. ಇನ್ನು 5ನೇ ವ್ಯತ್ಯಾಸವೆಂದರೆ ಕಾರ್ಯನಿರ್ವಾಹಕ ವರ್ಗಗಳು ಪ್ರಾಥಮಿಕ ಘಟಕಗಳು ಆಗಿದ್ದು ಮೂಲಭೂತ ಉದ್ದೇಶಕ್ಕಾಗಿ ರಚಿಸಲಾಗಿವೆ, ಆದರೆ ಸಲಹಾ ವರ್ಗಗಳು ಪ್ರಾಥಮಿಕ ಘಟಕವಲ್ಲ, ಅದು ಆಡಳಿತದ ಸಮಸ್ಯೆ ಬಗೆಹರಿಸಲು ಇರುವಂಥ ವರ್ಗವಾಗಿದೆ. 6, ಕಾರ್ಯನಿರ್ವಾಹಕ ವರ್ಗಗಳು ಉದ್ದೇಶ ತತ್ವದ ಆಧಾರದ ಮೇಲೆ ರಚನೆಯಾಗಿವೆ, ಆದರೆ ಸಲಹಾ ವರ್ಗಗಳು ಪರಿಣಿತಿ ಆಧಾರದ ಮೇಲೆ ರಚನೆಯಾಗಿವೆ. 7ನೇ ವ್ಯತ್ಯಾಸ, ಕಾರ್ಯನಿರ್ವಾಹಕ ವರ್ಗಗಳು ಧೋರಣೆಗಳನ್ನು ಕಾರ್ಯರೂಪಕ್ಕೆ ತರುತ್ತವೆ, ಆದರೆ ಸಲಹಾ ವರ್ಗಗಳು ಧೋರಣೆ ರೂಪಿಸಲು ಸಲಹೆ ಮಾತ್ರ ನೀಡುತ್ತವೆ. 8, ಕಾರ್ಯನಿರ್ವಾಹಕ ವರ್ಗಗಳು ಜನರ ಜೊತೆಗೆ ನಿಕಟ ಸಂಪರ್ಕ ಹೊಂದಿದ್ದರೆ ಸಲಹಾ ವರ್ಗಗಳು ಜನರ ಜೊತೆಗೆ ಯಾವುದೇ ರೀತಿಯ ಸಂಬಂಧ ಹೊಂದಿರುವುದಿಲ್ಲ. ಈ ಒಂದು ಕಾರ್ಯನಿರ್ವಾಹಕ ಮತ್ತು ಸಲಹಾ ವರ್ಗಗಳ ನಡುವಿನ ವ್ಯತ್ಯಾಸದ ಕೊನೆಯ ವ್ಯತ್ಯಾಸ 9, ಕಾರ್ಯನಿರ್ವಾಹಕ ವರ್ಗಗಳು ಶ್ರೇಣಿ ಪದ್ಧತಿಯ ಆಧಾರದ ಮೇಲೆ ರಚನೆಯಾಗಿದ್ದು ಆಜ್ಞೆ ಆದೇಶ ಹೊರಡಿಸುವ ಅಧಿಕಾರ ಹೊಂದಿವೆ, ಆದರೆ ಸಲಹಾ ವರ್ಗಗಳಿಗೆ ಅಂತಹ ಯಾವುದೇ ಅಧಿಕಾರ ಇರುವುದಿಲ್ಲ. ಈ 9 ಕಾರ್ಯನಿರ್ವಾಹಕ ಮತ್ತು ಸಲಹಾ ವರ್ಗಗಳ ನಡುವಿನ ವ್ಯತ್ಯಾಸಗಳಾಗಿದ್ದು ಇವುಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಘಟಕ 4 ಸಿಬ್ಬಂದಿ ಆಡಳಿತ ಅಂತ ಇದ್ದು, ಇದರಲ್ಲಿ ಅಧ್ಯಾಯ 10 ನೇಮಕಾತಿ ಅಥವಾ ಸ್ಥಾನ ಭರ್ತಿ ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ನೇಮಕಾತಿಯ ಅರ್ಥ ಮತ್ತು ನೇಮಕಾತಿಯ ವಿಧಗಳು ಆದಂಥ ನೇರ ಅಥವಾ ಬಾಹ್ಯ ನೇಮಕಾತಿ ಮತ್ತು ಆಂತರಿಕ ನೇಮಕಾತಿಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಅಲ್ಲದೆ ಇದೇ ಅಧ್ಯಾಯದಲ್ಲಿ ನೇಮಕಾತಿಯ ಪ್ರಾಮುಖ್ಯತೆಯನ್ನು ಸಹ ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ನೇಮಕಾತಿಯ ಪ್ರಾಮುಖ್ಯತೆಗಳು ಎಂದರೆ 1, ಕಾರ್ಯಕ್ರಮಗಳ ಯಶಸ್ವಿ ಅನುಷ್ಠಾನ, 2, ಸಾರ್ವಜನಿಕ ಸೇವೆಗಳ ಸುಧಾರಣೆ, 3, ಹಣಕಾಸು ನಿರ್ವಹಣೆ, 4, ಕಾನೂನು ಸುವ್ಯವಸ್ಥೆ, 5, ನಾಯಕತ್ವ ಮತ್ತು ನಿರ್ವಹಣೆ, 6, ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ, ಕೊನೆಯದಾಗಿ 7, ಆರ್ಥಿಕ ಅಭಿವೃದ್ಧಿ. ಈ 7 ಈ ಒಂದು ನೇಮಕಾತಿಯ ಪ್ರಾಮುಖ್ಯತೆಗಳು ಆಗಿದ್ದು ಈ ಎಲ್ಲ ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 11 ತರಬೇತಿ ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ತರಬೇತಿಯ ಅರ್ಥ, ತರಬೇತಿಯ ವಿಧಗಳು, ಈ ಒಂದು ತರಬೇತಿಯ ವಿಧಗಳು ಆದಂಥ 1, ಔಪಚಾರಿಕ ಮತ್ತು ಅನೌಪಚಾರಿಕ ತರಬೇತಿ, 2, ನೌಕರಿ ಪೂರ್ವ ತರಬೇತಿ, ನೌಕರಿ ಆರಂಭೋತ್ತರ ತರಬೇತಿ, 3, ಅಲ್ಪಾವಧಿ ಮತ್ತು ದೀರ್ಘಾವಧಿ ತರಬೇತಿ, 4, ಇಲಾಖಾ ಮತ್ತು ಕೇಂದ್ರೀಯ ತರಬೇತಿ ಹಾಗೂ 5, ಪರಿಣಿತ ತರಬೇತಿ ಮತ್ತು ಹಿನ್ನೆಲೆ
ತರಬೇತಿಗಳನ್ನು ಅಧ್ಯಯನ ಮಾಡಬೇಕು. ಇದೇ ಅಧ್ಯಾಯದಲ್ಲಿ ತರಬೇತಿಯ ಮಹತ್ವವನ್ನು ಸಹ ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ತರಬೇತಿಯ ಮಹತ್ವ ಅಥವಾ ಉಪಯೋಗಗಳು ಏನು ಅಂತ ನಾವು ನೋಡಿದಾಗ, ಒಂದು, ನೌಕರರು ದಕ್ಷ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ತರಬೇತಿ ಅವಶ್ಯಕವಾಗಿದೆ. 2, ನಿರ್ವಹಿಸಬೇಕಾದ ಕಾರ್ಯಕ್ಕೆ ಅವರನ್ನು ಅಂದರೆ ನೌಕರರನ್ನು ಸಿದ್ಧಪಡಿಸುತ್ತದೆ ಈ ಒಂದು ತರಬೇತಿ. 3, ಆಡಳಿತ ಯಂತ್ರವನ್ನು ದಕ್ಷತೆಯಿಂದ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ಈ ಒಂದು ತರಬೇತಿ. 4, ನೌಕರರಲ್ಲಿ ಬುದ್ಧಿಶಕ್ತಿ, ಸಾಮರ್ಥ್ಯ ಮುಂತಾದ ಗುಣಗಳನ್ನು ಈ ಒಂದು ತರಬೇತಿಯು ಬೆಳೆಸುತ್ತದೆ. 5, ಈ ಒಂದು ತರಬೇತಿಯಿಂದ ಸಾರ್ವಜನಿಕ ಆಡಳಿತ ಸುಗಮವಾಗಿ ನಡೆಯುತ್ತದೆ. ಕೊನೆಯದಾಗಿ 6, ನೌಕರ ವರ್ಗದಲ್ಲಿ ತೃಪ್ತಿಕರ ಮನೋಭಾವನೆ ಬೆಳೆಯಲು ಅವಕಾಶ ಕಲ್ಪಿಸುತ್ತದೆ ಈ ಒಂದು ತರಬೇತಿ. ಈ ಎಲ್ಲ ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 12 ಬಡ್ತಿ, ಶಿಸ್ತು ಮತ್ತು ನೈತಿಕತೆ ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ಬಡ್ತಿ, ಶಿಸ್ತು ಮತ್ತು ನೈತಿಕತೆ ಇವುಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಕೊನೆಯ ಘಟಕ 5 ಆಡಳಿತದ ಸಿದ್ಧಾಂತಗಳು ಅಂತ ಟೈಟಲನ್ನು ಹೊಂದಿದ್ದು, ಈ ಒಂದು ಘಟಕದಲ್ಲಿ ಅಧ್ಯಾಯ 13 ಸಾಂಪ್ರದಾಯಿಕ ಸಿದ್ಧಾಂತ. ಈ ಒಂದು ಸಾಂಪ್ರದಾಯಿಕ ಸಿದ್ಧಾಂತದಲ್ಲಿ ಹೆನ್ರಿ ಫಾಯಲ್, ಲೂಥರ್ ಗುಲಿಕ್ ಮತ್ತು ಎಲ್ ಊರ್ವಿಕ್ ಅವರ ಕೊಡುಗೆಗಳು ಯಾವ ತೆರನಾಗಿವೆ ಎಂಬುದರ ಬಗ್ಗೆ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 14 ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತ ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ FW ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತ ಯಾವ ತೆರನಾಗಿದೆ ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಕೊನೆಯ ಅಧ್ಯಾಯ 15 ಮಾನವ ಸಂಬಂಧಗಳ ಸಿದ್ಧಾಂತ ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ಎಲ್ಟನ್ ಮೇಯೋ ಅವರ ಮಾನವ ಸಂಬಂಧಗಳ ಸಿದ್ಧಾಂತ ಯಾವ ತೆರನಾಗಿದೆ ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳ ಯಾದಿಯನ್ನು ನಾವು ಇಲ್ಲಿ ನೋಡಬಹುದು. ಇನ್ನು ಈ ಒಂದು ಪಠ್ಯಕ್ರಮದ ಆಂತರಿಕ ಅಂಕಗಳ ಬಗ್ಗೆ ನೋಡಿದಾಗ, ಪ್ರತಿ ಟೆಸ್ಟಿಗೆ 5 ಅಂಕಗಳಂತೆ 2 ಟೆಸ್ಟಿಗೆ 10 ಅಂಕಗಳು ಆಗಿದ್ದು, ಅಸೈನ್ಮೆಂಟಿಗೆ 10 ಅಂಕಗಳು ಇದ್ದು, ಒಟ್ಟಾರೆ 20 ಆಂತರಿಕ ಅಂಕಗಳನ್ನು ಹೊಂದಿದ್ದು, ಈ ಒಂದು ಪಠ್ಯಕ್ರಮದ ಪ್ರಶ್ನೆ ಪತ್ರಿಕೆಯ ಸಾಮಾನ್ಯ ಮಾದರಿಯನ್ನು ನೋಡಿದಾಗ ಒಟ್ಟು 3 ಭಾಗಗಳನ್ನು ಹೊಂದಿದ್ದು, ಭಾಗ ಎದಲ್ಲಿ 2 ಅಂಕದ ಪ್ರಶ್ನೆಗಳು ಇದ್ದು, ಇದರಲ್ಲಿ 5 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಪ್ರತಿಯೊಂದಕ್ಕೆ 2 ಅಂಕಗಳಂತೆ 5 ಪ್ರಶ್ನೆಗಳಿಗೆ 10 ಅಂಕಗಳು. ಆದರೆ ಭಾಗ ಬಿ ಯಲ್ಲಿ 10 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ ಬೇಕಾದ 8 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 5 ಅಂಕಗಳಂತೆ 8 ಪ್ರಶ್ನೆಗಳಿಗೆ 40 ಅಂಕಗಳು. ಆದರೆ ವಿಭಾಗ ಸಿ ಯಲ್ಲಿ 4 ಪ್ರಶ್ನೆಗಳು ಇದ್ದು, ಅವುಗಳಲ್ಲಿ 3 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 10 ಅಂಕಗಳಂತೆ 3 ಪ್ರಶ್ನೆಗಳಿಗೆ 30 ಅಂಕಗಳು ಆಗಿದ್ದು, ಒಟ್ಟಾರೆ ಈ ಒಂದು ಪ್ರಶ್ನೆ ಪತ್ರಿಕೆಯು 80 ಅಂಕಗಳ ಪ್ರಶ್ನೆ ಪತ್ರಿಕೆಯಾಗಿದೆ. ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.